So we are discussing about that organisms and population ಅಂತ ನಾವು ಹೇಳ್ತಾ ಹೋಗ್ತೀವಿ. So ಈ ಒಂದು organisms and population ಅಂತಕ್ಕಂಥ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. We are already started about that. A basic things about that organisms ಅಂದ್ರೆ ಏನು, ಆರ್ಗನೈಸೇಷನ್ ಅಂದ್ರೆ ಏನು, ಅಥವಾ ಸೊ ಅದರ ಒಂದು ಗ್ರೂಪ್ ಆಫ್ ಆರ್ಗನಿಸಮ್ಸ್ ಏನಂತ ಕರಿತೀವಿ. ಬಯೋಮ್ ಇರ್ಬೋದು, ಸೊ ಹ್ಯಾಬಿಟೇಟ್ ಇರ್ಬೋದು, ಅಥವಾ ಕಮ್ಯುನಿಟಿ ಇರ್ಬೋದು, ಅಥವಾ ಎಕಾಲಜಿ ಇರ್ಬೋದು. ಸೊ ಎಲ್ಲ ರೀತಿಯ ಕಾನ್ಸೆಪ್ಟ್ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ ಒಂದು ಬೇಸಿಕ್ ಥಿಂಗ್ಸ್ ಬಗ್ಗೆ. ನೆಕ್ಸ್ಟ್ ಅದನ್ನ ಕಲಿಬೇಕಾದ್ರೆ ಒಂದು ಡೆಫಿನೇಷನ್ ಕಲಿತೀವಿ. ನಥಿಂಗ್ ಬಟ್ ಎಕಾಲಜಿ ಅಂತ ಹೇಳಿ ಅಲ್ಲ. ಸೊ ವಾಟ್ ಇಸ್ ಮೆಂಟ್ ಬೈ ಎಕಾಲಜಿ ಅಂತ ಹೇಳ್ತಾರೆ, ಎ ಗ್ರೂಪ್ ಆಫ್ ಅನಿಮಲ್ಸ್ ಆರ್ ದ ಇಂಡಿವಿಜುವಲ್ಸ್ ವಿಚ್ ಆರ್ ಇಂಟರ್ ರಿಲೇಶನ್ಶಿಪ್ ವಿತ್ ದಿ ಎಬಯೋಟಿಕ್ ಫ್ಯಾಕ್ಟರ್ಸ್. ಸೊ ಬಯೋಟಿಕ್ ಫ್ಯಾಕ್ಟರ್ಸ್ ಮತ್ತೆ ಎಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಎರಡು ರೀತಿಯಾಗಿ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ಬಯೋಟಿಕ್ ಫ್ಯಾಕ್ಟರ್ಸ್ ನ ವಿಷಯಕ್ಕೆ ಬಂದ್ರೆ ಲಿವಿಂಗ್ ಆರ್ಗನ್ಸ್ ಎಲ್ಲದನ್ನು ಕೂಡ ನಾವು ಬಯೋಟಿಕ್ ಫ್ಯಾಕ್ಟರ್ಸ್ ನ ಕ್ಯಾಟಗರಿಗೆ ಸೇರಿಸ್ತಾ ಹೋಗ್ತೀವಿ. ಎಬಯೋಟಿಕ್ ಫ್ಯಾಕ್ಟರ್ಸ್ ನ ವಿಷಯಕ್ಕೆ ಬಂದ್ರೆ ಎ ಕೈಂಡ್ ಆಫ್ ನಾನ್ ಲಿವಿಂಗ್ ಥಿಂಗ್ಸ್ ವಿಚ್ ಆರ್ ಡಿಪೆಂಡೆಂಟ್ ಆಫ್ ದಿ ಬಯೋಟಿಕ್ ಅನಿಮಲ್ಸ್ ಏನಿರುತ್ತೆ. ಸೊ ಆ ಬಯೋಟಿಕ್ ಆರ್ಗನಿಸಮ್ಸ್ ಇರುತ್ತೆ, ಅದು ಎಬಯೋಟಿಕ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡೆಂಟ್ ಆಗಿ ಬದುಕ್ತಾ ಹೋಗುತ್ತೆ. ಸೊ ಎಲ್ಲ ಕಾನ್ಸೆಪ್ಟ್ ಬಗ್ಗೆ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಇದೆ, ಒಂದು ಬ್ರೀಫ್ ಕಾನ್ಸೆಪ್ಟ್ ಇದೆ. ಸೊ ಎಕಾಲಜಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ತಿಳ್ಕೊಂಡಿದ್ವಲ್ಲ. ಸೊ ಆ ಒಂದು ಎಕಾಲಜಿನಲ್ಲಿ ಎರಡು ರೀತಿಯಾದ ಬ್ರಾಂಚಸ್ ನಾವು ನೋಡ್ತಾ ಹೋಗ್ತೀವಿ. ಸೊ ದೇರ್ ಆರ್ ಟೂ ಬ್ರಾಂಚಸ್ ಇನ್ ಎಕಾಲಜಿ. ಸೊ ಎಕಾಲಜಿನ ಸ್ಟಡಿ ಮಾಡಬೇಕಂದ್ರೆ ಅದರಲ್ಲಿ ಎರಡು ರೀತಿಯಾದ ಬ್ರಾಂಚಸ್ ನಾವು ಕಾಮನ್ ಆಗಿ ನೋಡ್ತೀವಿ ಅಂತ ಹೇಳ್ತಾ ಹೋಗೋದು. ದೇರ್ ಆರ್ ಟು ಬ್ರಾಂಚಸ್ ಇಂದ ಎಕಾಲಜಿ ಅಂತ ನಾವು ಹೇಳ್ತೀವಿ. ಸೊ ವಿಚ್ ಆರ್ ದೋಸ್ ಕೈಂಡ್ ಆಫ್ ದಿ ಬ್ರಾಂಚಸ್ ಅಂತ ಹೇಳ್ತಾರೆ. ಫಸ್ಟ್ ಬ್ರಾಂಚ್ ನಾವು ಕಾಲ್ಡ್ ಇಟ್ ಆಸ್ ಆಟೋ ಎಕಾಲಜಿ ಅಂತ ಕರೀತೀವಿ. ಓಕೆ, ಫಸ್ಟ್ ಒನ್ ಇಸ್ ಸೆಡ್ ಟು ಬಿ ಆಟೋ ಎಕಾಲಜಿ ಅಂತ ಹೇಳ್ಬೋದು. ಓಕೆ, ಸೊ ವಾಟ್ ಇಸ್ ಆಟೋ ಎಕಾಲಜಿ ಅಂತ ಹೇಳ್ತಾರೆ, ಹಿಯರ್ ದಟ್ ಎ ಕೈಂಡ್ ಆಫ್ ಸ್ಟಡಿ ಆಫ್ ದಿ ಎನ್ವಿರಾನ್ಮೆಂಟಲ್ ಸ್ಟಡಿ, ಎ ಕೈಂಡ್ ಆಫ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ವಿಚ್ ಡೀಲ್ಸ್ ವಿತ್ ದ interrelationship with the environment and the species and the area. So it will be deals with the study of interrelationship between environment and the species ಅಂತ ಹೇಳ್ಬೋದು. ಸೊ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಬದುಕ್ತಾ ಇರ್ತಕ್ಕಂಥ ಒಂದು ಸ್ಪೀಶೀಸ್ ಮತ್ತೆ ಅದ್ರ ನಡುವೆ ಇರ್ತಕ್ಕಂಥ ಎನ್ವಿರಾನ್ಮೆಂಟ್, ಅವೆರಡರ ಒಂದು ಇಂಟರ್ ರಿಲೇಶನ್ಶಿಪ್ ನ ಬಗ್ಗೆ ನಾವು ಸೊ ವಾಟ್ ಆರ್ ದ ಆಟೋ ಎಕಾಲಜಿ ಅಂತ ಹೇಳ್ತೀವಿ. ಎನ್ವಿರಾನ್ಮೆಂಟ್ ಇಸ್ ನಥಿಂಗ್ ಬಟ್ ಎಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ಬೋದು. ಸೊ ಇದನ್ನ ನಾವು ಆಟೋ ಎಕಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬ್ರಾಂಚ್ ನ ಸೆಕೆಂಡ್ ಒನ್ ಬ್ರಾಂಚ್ ನ ಬಗ್ಗೆ ಹೇಳ್ತಾರೆ, ಸಿನ್ ಎಕಾಲಜಿ ಅಂತ ಕರಿತೀವಿ. Okay, first one is auto ecology, second one is the syn ecology ಅಂತ ಹೇಳ್ಬೋದು. So what is meant by syn ecology ಅಂತ ಹೇಳ್ತಾರೆ, ಇದು ಕೂಡ ಅಷ್ಟೇನೆ study of interrelationship between environment and the plants in that habitat. So ಆ ಒಂದು habitat ಅಲ್ಲಿ ಇರ್ತಕ್ಕಂಥ ಒಂದು ಪ್ಲಾಂಟ್ಸ್ ಅದರ ಆ ಒಂದು ಪ್ಲಾಂಟ್ಸ್ ಜೊತೆ ಅದರ ಒಂದು ಎನ್ವಿರಾನ್ಮೆಂಟ್ ನಡುವೆ ಇರ್ತಕ್ಕಂಥ ಒಂದು ಇಂಟರ್ರಿಲೇಶನ್ಶಿಪ್ ಇದೆ. ಓಕೆ, ಇಂಟರ್ರಿಲೇಶನ್ಶಿಪ್ ಬಿಟ್ವೀನ್ ದಿ ಎನ್ವಿರಾನ್ಮೆಂಟ್ ದ ಪ್ಲಾಂಟ್ಸ್ ಇನ್ ದಟ್ habitat. ಅದರ ಒಂದು ಪರ್ಟಿಕ್ಯುಲರ್ habitat ಅಲ್ಲಿ ಬೆಳೀತಕ್ಕಂಥ ಪ್ಲಾಂಟ್ಸ್ ಮತ್ತೆ ಎನ್ವಿರಾನ್ಮೆಂಟ್ ಮಧ್ಯೆ ಇರ್ತಕ್ಕಂಥ ಒಂದು ಇಂಟರ್ ರಿಲೇಶನ್ಶಿಪ್ ಅನ್ನು ನಾವು ಸಿನ್ ಎಕಾಲಜಿ ಅಂತ ಕರೀತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ಎಕಾಲಜಿ ಸ್ಟಡೀಸ್ ಗೆ ಎರಡು ರೀತಿಯಾಗಿ ನಾವು ಡಿವಿಷನ್ ಮಾಡಿದ್ವಿ ಅಂತ ಹೇಳ್ತಾ ಹೋಗ್ಬೋದು. ದಿಸ್ ಆರ್ ದಿ ಟೂ ಬ್ರಾಂಚಸ್ ಆಫ್ ದಿ ಎಕಾಲಜಿ ಅಂತ ನಾವು ಹೇಳ್ತೀವಿ. ಒಂದು ಆಟೋ ಎಕಾಲಜಿ ಅಂತೀವಿ, ಒಂದು ಸಿನ್ ಎಕಾಲಜಿ ಅಂತೀವಿ. ಆಟೋ ಎಕಾಲಜಿ ಅಂದ್ರೆ ಸೊ ಅನಿಮಲ್ಸ್ ಅಥವಾ ಸ್ಪೀಶೀಸ್ ಮತ್ತೆ ಎನ್ವಿರಾನ್ಮೆಂಟ್ ಮಧ್ಯೆ ಇರ್ತಕ್ಕಂಥ ಇಂಟರ್ ರಿಲೇಶನ್ಶಿಪ್ ಬಗ್ಗೆ ತಿಳ್ಕೊಳ್ತಾ ಹೋಗುವಂಥದ್ದು. ಸೊ ಸಿನ್ ಎಕಾಲಜಿ ಅಂತ ಹೇಳಿದ್ರೆ ಎನ್ವಿರಾನ್ಮೆಂಟ್ ಮತ್ತೆ ಪ್ಲಾಂಟ್ಸ್ ಆದ ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಇರ್ತಕ್ಕಂಥ ಪ್ಲಾಂಟ್ಸ್ ಮತ್ತೆ ಆ ಸುತ್ತಮುತ್ತ ಇರ್ತಕ್ಕಂಥ ಒಂದು ಪರಿಸರ ಎನ್ವಿರಾನ್ಮೆಂಟ್ ಜೊತೆ ಇರ್ತಕ್ಕಂಥ ಇಂಟರ್ ರಿಲೇಶನ್ಶಿಪ್ ನ ಬಗ್ಗೆ ತಿಳ್ಕೊಳ್ಳೋದನ್ನ ಸಿನ್ ಎಕಾಲಜಿ ಅಂತ ಹೇಳ್ತಾ. ಓಕೆ, ಸೊ ಈಗ ಒಂದು ವಾಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್, ಇದಕ್ಕೂ ಒಂದು ಎನ್ವಿರಾನ್ಮೆಂಟ್ ಏನು ಅಂತ ಸಂಬಂಧ. ಸೊ ಎಲ್ಲರೂ ಕೂಡ ನಾವು ಎನ್ವಿರಾನ್ಮೆಂಟ್ ಮತ್ತೆ ಸ್ಪೀಶೀಸ್ ನ ಲಿವಿಂಗ್ ಆರ್ಗನ್ಸ್ ಸಪರೇಟ್ ಆಗಿ ತಿಳ್ಕೊಳ್ತೀವಿ. ಆ ರೀತಿಯ ಸಪರೇಟ್ ಆಗಿ ನಾವು ಮಾಡ್ತಾ ಇದೀವಿ ಅಂದ್ರೆ ಈ ಒಂದು ಪರಿಸರದಲ್ಲಿ ಸೊ ವಾಟ್ ಇಸ್ ಮೆಂಟ್ ಬೈ ಎನ್ವಿರಾನ್ಮೆಂಟ್ ಅಂತಕ್ಕಂಥ ಒಂದು ಡೌಟ್ ಬರ್ಬೋದು. ಓಕೆ, ಸೊ ಈ ರೀತಿಯಾದ ವಾಟ್ ಇಸ್ ಮೆಂಟ್ ಬೈ ಎನ್ವಿರಾನ್ಮೆಂಟ್ ಅಂತಕ್ಕಂಥ ಒಂದು ಡೌಟ್ ಬಂದ್ರೆ ಎನ್ವಿರಾನ್ಮೆಂಟ್ ಅಲ್ಲಿ ನಾವಿರೋದು ಅಂತ ಹೇಳ್ತೀವಿ, ಇಂಟರ್ ರಿಲೇಶನ್ಶಿಪ್
ನ ಬಗ್ಗೆ ತಿಳ್ಕೊಳ್ಳೋದನ್ನೇ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ಆದ್ರೂ ಕೂಡ ಇಲ್ಲಿ ಮತ್ತೆ ಏನಕ್ಕೆ ಸ್ಪೀಶೀಸ್ ನ, ಪ್ಲಾಂಟ್ಸ್ ಮತ್ತೆ ಎನ್ವಿರಾನ್ಮೆಂಟ್ ನ ಮೂರನ್ನು ಕೂಡ ಸಪರೇಟ್ ಮಾಡ್ತೀವಿ ಅಂದ್ರೆ, ಸೊ ಇಲ್ಲಿ ಒಂದು ಎನ್ವಿರಾನ್ಮೆಂಟ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನ ಬಗ್ಗೆ ಫೋಕಸ್ ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ದಟ್ ಎಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಈ ಒಂದು ಎಬಯೋಟಿಕ್ ಫ್ಯಾಕ್ಟರ್ಸ್ ಇರುತ್ತೆ, ಅದನ್ನ ನಾವು ಇಲ್ಲಿ ಎನ್ವಿರಾನ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಈ ಒಂದು ಎಬಯೋಟಿಕ್ ಫ್ಯಾಕ್ಟರ್ಸ್ ನ ಜೊತೆಗೆ ಲಿವಿಂಗ್ ಆಗಿರುವಂತಹ ಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ನಾವೇನ್ ಹೇಳ್ತೀವಿ, ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಸ್ಪೀಶೀಸ್ಗಳು. ಸೊ ಅದರ ಮಧ್ಯೆ ಇರ್ತಕ್ಕಂಥ ಇಂಟರ್ ರಿಲೇಶನ್ಶಿಪ್ ಅನ್ನು ನಾವು ಓಲ್ ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ಅಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಹೇಳ್ತಾರೆ, ನಾವು ಈ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಅಲ್ಲಿ ನಾನು ಬದುಕ್ತಿದ್ದೀನಿ ಅಂತ ಹೇಳ್ತಾರೆ, ಅದಕ್ಕೆ ಕಾರಣ ನನ್ನ ಸುತ್ತಮುತ್ತ ಇರ್ತಕ್ಕಂಥ ಎನ್ವಿರಾನ್ಮೆಂಟ್ ಅಂತ ಹೇಳ್ಬೋದು. ಸೊ ಯಾವುದೇ ರೀತಿಯಾದ ಎನ್ವಿರಾನ್ಮೆಂಟ್ ಫ್ಲಕ್ಚುಯೇಷನ್, ಕೆಲವೊಂದು ಅನಿಮಲ್ಸ್ಗಳು, ಸ್ಪೀಶೀಸ್ಗಳು ಯಾವುದೇ ರೀತಿಯಾದ ಎನ್ವಿರಾನ್ಮೆಂಟಲ್ ಚೇಂಜಸ್ ಆದ್ರೂ ಕೂಡ ಅಷ್ಟೇನೆ, ಸೊ ಫ್ಲಕ್ಚುಯೇಷನ್ ಆದ್ರೂ ಕೂಡ ಅಷ್ಟೇನೆ ಅದು ಅಡಾಪ್ಟ್ ಆಗಿ ಬದುಕ್ತಾ ಹೋಗುತ್ತೆ. ಕೆಲವೊಂದು ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಗೆ ಸ್ಟಿಕ್ ಆನ್ ಆಗಿರುತ್ತೆ. ಚೇಂಜಸ್ ಆದ್ರೆ ಇಟ್ ಲೀಸ್ಟ್ ದಟ್ ಆ ಒಂದು ಅಡ್ಜಸ್ಟ್ ಆಗಿ ಬದುಕಲಿಕ್ಕೆ ಆ ಒಂದು ಕೆಪಾಸಿಟಿ ಆ ಒಂದು ಪರ್ಟಿಕ್ಯುಲರ್ ಸ್ಪೀಶೀಸ್ ಗೆ ಇರೋದಿಲ್ಲ, ಇಟ್ ಲೀಸ್ಟ್ ದಿ ಡೆತ್ ಅಂತ ನಾವು ಹೇಳ್ಬೋದು. ಸೊ ಈ ರೀತಿಯಾದ ಒಂದು ಇಂಟರ್ ರಿಲೇಶನ್ಶಿಪ್ ಅನ್ನ ಈ ಒಂದು ಚಾಪ್ಟರ್ ನಾವು ಕಲಿತೀವಿ ಅಂತ ಹೇಳ್ಬೋದು. ಸೊ ನಾವು ಫೋಕಸ್ ಮಾಡಿದ್ರೆ ಎನ್ವಿರಾನ್ಮೆಂಟ್ ಅಂತ ಏನ್ ಫೋಕಸ್ ಮಾಡಿದ್ವಿ, ನಥಿಂಗ್ ಬಟ್ ನಾವು ಎಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಆ ಒಂದು ಕಾನ್ಸೆಪ್ಟ್ ಮಾಡಿ ತಿಳ್ಕೊಂಡಾಗ ಒಂದು ಪರ್ಟಿಕ್ಯುಲರ್ ಸ್ಪೀಶೀಸ್ ಅಥವಾ ಪ್ಲಾಂಟ್ ಸ್ಪೀಶೀಸ್ ಅಥವಾ ಓಲ್ ಮೈಕ್ರೋಬಿಯಲ್ ಅಥವಾ ಓಲ್ ಲಿವಿಂಗ್ ಆರ್ಗಾನಿಸಮ್ಸ್ ಇರ್ಬೋದು. ಸೊ ಆ ರೀತಿಯಾದ ಲಿವಿಂಗ್ ಆರ್ಗಾನಿಸಮ್ಸ್ ಬದುಕಬೇಕು ಅಂದ್ರೆ ಸೊ ಯಾವ ರೀತಿಯಾದ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಅಥವಾ ಯಾವ ರೀತಿಯಾದ ಎಬಯೋಟಿಕ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆಗುತ್ತೆ. ಸೊ ಆ ರೀತಿಯಾದ ಎಬಯೋಟಿಕ್ ಫ್ಯಾಕ್ಟರ್ಸ್ ಮೇಲೆ ಇನ್ಫ್ಲೂಯೆನ್ಸ್ ಆಫ್ ಎಬಯೋಟಿಕ್ ಫ್ಯಾಕ್ಟರ್ಸ್ ಮೇಲೆ ನಾವು ಒನ್ ಬೈ ಒನ್ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಮೇಜರ್ ಎಬಯೋಟಿಕ್ ಫ್ಯಾಕ್ಟರ್ ನಮ್ಮ ವಿಷಯಕ್ಕೆ ಬಂದ್ರೆ, ಸೊ ನಥಿಂಗ್ ಬಟ್ ದಟ್ 1 by 1 3 to 4 ಎಬಯೋಟಿಕ್ ಫ್ಯಾಕ್ಟರ್ಸ್ ಗಳಿವೆ. ಸೊ ಹಂಗಂದ್ರೆ ಏನು, ಏನಕ್ಕೆ ಅದು ಕಾರಣ ಆಗಿರುತ್ತೆ, ಒಂದು ಸ್ಪೀಶೀಸ್ ಅಥವಾ ಒಂದು ಪ್ಲಾಂಟ್ಸ್ ಅಥವಾ ಒಂದು ಲಿವಿಂಗ್ ಆರ್ಗಾನಿಸಮ್ ಬದುಕಬೇಕು ಅಂದ್ರೆ ಅದಕ್ಕೂ ಇದಕ್ಕೂ ಇರ್ತಕ್ಕಂಥ ಸಂಬಂಧ ಏನು, ಅದೆಲ್ಲರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊಳ್ತಾ ಹೋಗೋಣ. So majorly it comes to that. So major abiotic factors ಅಂತ ಒಂದು ಕಾನ್ಸೆಪ್ಟ್ ನ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಮೇಜರ್ abiotic ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ಬೋದು. ಸೊ ಈ ಒಂದು ಮೇಜರ್ abiotic ಫ್ಯಾಕ್ಟರ್ಸ್ ನ ವಿಷಯ ಬಂದ್ರೆ ಹಿಸ್ಟಾರಿಕಲ್ abiotic ಫ್ಯಾಕ್ಟರ್ಸ್ ಗಳು ಬರ್ತಾ ಹೋಗುತ್ತೆ. ಸೊ ಅದರಲ್ಲಿ ಫಸ್ಟ್ abiotic ಫ್ಯಾಕ್ಟರ್ ಯಾವುದು ಅಂತ ಹೇಳಿದ್ರೆ ನಥಿಂಗ್ ಬಟ್ ದಟ್ ಟೆಂಪರೇಚರ್ ಅಂತ ಹೇಳ್ತಾ ಓಕೆ. ಸೊ ವಾಟ್ ಇಸ್ ಮೆಂಟ್ ಬೈ ಟೆಂಪರೇಚರ್, ಈ ಒಂದು ಟೆಂಪರೇಚರ್ ಅಂತಕ್ಕಂಥ abiotic ಫ್ಯಾಕ್ಟರ್ಸ್ ಯಾವ ರೀತಿಯಾಗಿ ಬಯೋಟಿಕ್ ಆರ್ಗಾನಿಸಮ್ಸ್ ಲಿವಿಂಗ್ ಆರ್ಗಾನಿಸಮ್ಸ್ ಬದುಕಲಿಕ್ಕೆ ಸಹಾಯ ಆಗುತ್ತೆ ಅಥವಾ ಹಾರ್ಮ್ಫುಲ್ ಆಗುತ್ತೆ ಅಂತ ನಾವು ತಿಳ್ಕೊಳ್ತಾನ, ಯಾವ ರೀತಿಯಾಗಿ ಇನ್ಫ್ಲೂಯೆನ್ಸ್ ಈ ಒಂದು ಟೆಂಪರೇಚರ್ ಮಾಡುತ್ತೆ ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಈ ಒಂದು ಟೆಂಪರೇಚರ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನ ವಿಷಯಕ್ಕೆ ಬಂದ್ರೆ, ಸೊ ಏನಾಗುತ್ತೆ ಓಕೆನಾ. ಸೊ ಒಂದೊಂದು ರೀಜನ್ ಅಲ್ಲಿ ಕೂಡ ಒಂದೊಂದು ಟೆಂಪರೇಚರ್ ವೇರಿಯೇಷನ್ ನಾವು ನೋಡ್ತಾ ಓಕೆ. ಸೊ ಆ ರೀತಿಯಾದ ಒಂದು ಹೇಳ್ತಾ ಹೋದ್ರೆ there will be a kind of temperature is that average temperature ಅಂತ ಹೇಳಿ. ಓಕೆ, ಸೊ ಒಂದು ಜೀವಿ ಬದುಕಬೇಕು ಅಂದ್ರೆ ಅದಕ್ಕೆ ಒಂದು ಆವರೇಜ್ ಟೆಂಪರೇಚರ್ ಅವಶ್ಯಕತೆ ತುಂಬಾ ಇರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಓಕೆ, ಸೊ ಈ ಒಂದು ಆವರೇಜ್ ಅಂತಕ್ಕಂಥ ಒಂದು ಟೆಂಪರೇಚರ್ ಇದೆ ಅಂದ್ರೆ, ಸೊ ಈ ಒಂದು ಆವರೇಜ್ ಟೆಂಪರೇಚರ್ ಅಲ್ಲಿ ವಾಟ್ ಎವರ್ ದಟ್ ಸಕ್ಸಸ್ಫುಲ್ ಅಥವಾ ಲೋಕಲಿ ವೇರಿಯೇಷನ್ ಸೀಸನ್ ಅಲ್ಲಿ ಅಂತ ನಾವು ಹೇಳ್ಬೋದು. ಓಕೆ, ಸೊ ಈ ಒಂದು ಆವರೇಜ್ ಟೆಂಪರೇಚರ್ ಅನ್ನುವಂಥದ್ದು ಏನಿದೆ, ಇಟ್ ವಿಲ್ ಬಿ ಸೀಸನಲಿ ವೇರಿಯಸ್. ಓಕೆ, ಸೊ ಒಂದೊಂದು ಸೀಸನ್ ಕೂಡ ವೇರಿಯೇಷನ್ ನಾವು ನೋಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಪ್ರೆಸೆಂಟ್ ಏನೊಂದು ರೈನಿ ಸೀಸನ್ ಅಂತ ಹೇಳ್ತೀವಿ. ಈ ಒಂದು ರೈನಿ ಸೀಸನ್ ಅಲ್ಲಿ about 30-32 ಡಿಗ್ರಿ ಸೆಲ್ಸಿಯಸ್ ಒಂದು ಟೆಂಪರೇಚರ್ ನಮ್ಮ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಪ್ರೆಸೆಂಟ್ ನಮ್ಮ ಒಂದು ಟೆರಿಟರಿ ನಲ್ಲಿ ಚೇಂಜಸ್ ಅದ್ರ ಮೇಲೆ ರೈಸ್ ಆಗುತ್ತೆ. ಸೊ ಇಫ್ ಯು ಕಮ್ ಟು ದ ಸಮ್ಮರ್ ಆಕ್ಚುಲಿ ಬಂದ್ರೆ, ಸೊ ಇದೇ ಪ್ರೆಸೆಂಟ್ ಏರಿಯಾದಲ್ಲಿ ಪ್ರೆಸೆಂಟ್ ಹ್ಯಾಬಿಟೇಟ್ ಅಲ್ಲೇ ಇಟ್ ವಿಲ್ ಬಿ ರೀಚಸ್ ಮೋರ್ ದನ್ 40 ಡಿಗ್ರಿ ಸೆಲ್ಸಿಯಸ್. ಓಕೆ, ಸೊ ಅದೇ ರೀತಿ ವಿಂಟರ್ ಸೀಸನ್ ವಿಷಯಕ್ಕೆ ಬಂದ್ರೆ ಇಟ್ ವಿಲ್ ನೆವರ್ ರೀಚಸ್ ಅಕ್ರಾಸ್ 25 to 27 or 30 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತಾ ಹೋಗೋದು. ಟ್ರಾಪಿಕಲ್ ಏರಿಯಾ ಒಂದೇನೆ, ಹ್ಯಾಬಿಟೇಟ್ ಒಂದೇ ಏರಿಯಾನೆ, ಬಟ್ ಟೆಂಪರೇಚರ್ ಮಾತ್ರ ಸೀಸನ್ ಅಲ್ಲಿ ವೇರಿಯೇಷನ್ ನ ತೋರಿಸ್ತಾ ಹೋಗೋದು. ಸೊ ಆ ರೀತಿಯ ಕಂಡೀಷನ್ ನಮ್ಗೆ ಇದೆ ಅಂತ ನಾವು ನಮ್ಮ ಒಂದು ಅರ್ಥದಲ್ಲಿ ನಮ್ಮ ಒಂದು ಟ್ರಾಪಿಕಲ್ ಏರಿಯಾದಲ್ಲಿ ಇದೆ ಅಂತ ನಾವು ಹೇಳ್ತಾ ಹೋಗೋದು. ಸೊ ದೀಸ್ ಕೈಂಡ್ ಆಫ್ ದಿ ಟೆಂಪರೇಚರ್ ಆವರೇಜ್ ಟೆಂಪರೇಚರ್ ವಿಲ್ ಬಿ ವೆರಿ ಸೀಸನಲ್. ಸೊ ಆ ರೀತಿಯ ಸೀಸನಲಿ ವೇರಿಯೇಷನ್ ಆದ್ರೂ ಕೂಡ ಅಷ್ಟೇನೆ, ಸೊ ಮ್ಯಾಕ್ಸಿಮಮ್ ಆಫ್ ದಿ ಅನಿಮಲ್ಸ್ ಆ ಒಂದು ವೇರಿಯೇಷನ್ ಗೆ ಅಡಾಪ್ಟ್ ಆಗಿ ಬದುಕ್ತಾ ಹೋಗುತ್ತೆ. ಸೊ ಅದೇನೆ ಅಡಾಪ್ಟೇಷನ್ ನಾವು ಎಬಯೋಟಿಕ್ ಮತ್ತೆ ಬಯೋಟಿಕ್ ಫ್ಯಾಕ್ಟರ್ಸ್ ಮಧ್ಯೆ ಇರ್ತಕ್ಕಂಥ ಒಂದು ರಿಲೇಶನ್ಶಿಪ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ರೀತಿಯಾದ ಒಂದು ಟೆಂಪರೇಚರ್ ಬಗ್ಗೆ ಹೇಳ್ತಾರೆ, ಟೆಂಪರೇಚರ್ ವಿಲ್ ಬಿ
ಇನ್ಕ್ರೀಸ್ ಅಥವಾ ವೇರಿಯೇಷನ್ ಆಗ್ತಾ ಇರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. wherever that temperature will be progressively increases. Okay, so progressive ಆಗಿ increase ಆಗುತ್ತೆ ಎಲ್ಲಿ ಅಂದ್ರೆ ಕಾಮನ್ ಆಗಿ ಈಕ್ವೇಟರ್ ರೀಜನ್ ಅಲ್ಲಿ ಅಂತ ಹೇಳ್ಬೋದು. ಓಕೆ, ಸೊ ಈಕ್ವೇಟರ್ ರೀಜನ್ ಅಲ್ಲಿ ಟೆಂಪರೇಚರ್ ಅನ್ನೋದು ರೈಸ್ ಆಗ್ತಾ ಹೋಗುತ್ತೆ. as it is what I want that it will be decreases in the polar end. Okay, polar end ಅಲ್ಲಿ what I want that ಟೆಂಪರೇಚರ್ ಅನ್ನೋದು ಕಾಮನ್ ಆಗಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಓಕೆನಾ, ಸೊ ಈ ಒಂದು ಪೋಲಾರ್ ಎಂಡ್ ಅಲ್ಲಿ ಅಥವಾ ಏನ್ ಈಕ್ವೇಟರ್ ಅಲ್ಲಿ ಸೊ ವೇರಿಯೇಷನ್ ಅನ್ನು ನೋಡ್ತಾ ಡಿಫರೆಂಟ್ ಕೈಂಡ್ಸ್ ಆಫ್ ಟೆಂಪರೇಚರ್ ಪ್ರೋಸೆಸ್ ನ ನಾವು ನೋಡ್ತಾ ಹೋಗ್ತೀವಿ. ಓಕೆನಾ, ಸೊ ಇಟ್ ಮೇ ಬಿ ಡಿಕ್ರೀಸಸ್ ಆರ್ ಇನ್ಕ್ರೀಸಸ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಒಂದೇ ಅರ್ಥ ಆಗಿರೋ ಕೂಡ ಅಷ್ಟೇ ಈ ರೀತಿ ಟೆಂಪರೇಚರ್ ವೇರಿಯೇಷನ್ ಅನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ಕೆಲವೊಂದು ಸಾರಿ ಪೋಲಾರ್ ಎಂಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕ್ಲಿಯರ್ ಇಂಟೆನ್ಸಿಟಿ ಸಬ್ ಝೀರೋ ಲೆವೆಲ್. ಓಕೆನಾ, ಸಬ್ ಝೀರೋ ಲೆವೆಲ್ ಅಲ್ಲೂ ಕೂಡ ಅಷ್ಟೇ ರೀಚ್ ಆಗುವಂತ ಒಂದು ಕೆಪಾಸಿಟಿ ಟೆಂಪರೇಚರ್ ಕೆಪಾಸಿಟಿ ಇರುತ್ತೆ ಅಂತ ಹೇಳ್ಬೋದು. ಸಬ್ ಝೀರೋ ಲೆವೆಲ್ ಅಂದ್ರೆ ಇವನ್ ದಟ್ ಮೈನಸ್ ಡಿಗ್ರಿ ಕೂಡ ಅದು ತೋರಿಸ್ತಾ ಹೋಗುತ್ತೆ. ಸೊ ಆ ರೀತಿ ಎಲ್ಲ ಪ್ರೋಸೆಸ್ ಕೂಡ ಇದೆ ಅಂತ ಹೇಳ್ಬೋದು. ಸೊ ಈಕ್ವೇಟರ್ ರೀಜನ್ ಅಲ್ಲಿ ಬಂದ್ರೆ ಸೊ ಒಂದೊಂದು ಆಲ್ಟಿಟ್ಯೂಡ್ ಅಲ್ಲಿ ಇಟ್ ಮೇ ರೀಚಸ್ ಅಬೌಟ್ ದಟ್ ಮೋರ್ ದನ್ 50 ಡಿಗ್ರಿ ಸೆಲ್ಸಿಯಸ್. ಓಕೆ, ಸೊ ಇಟ್ ಮೇ ಇನ್ಕ್ರೀಸಸ್ ಅಪ್ ಟು ದಿ 50 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಬೋದು. ಸೊ ಒಂದೇ ಅರ್ಥ ಅನ್ಕೊಳ್ಳಿ, ಒಂದೇ ರೀತಿಯಾದ ಅರ್ಥದಲ್ಲಿ ಒಂದೊಂದು ರೀಜನ್ ಅಲ್ಲಿ ಈಕ್ವೇಟರ್ ಇರ್ಬೋದು, ಪೋಲಾರ್ ಎಂಡ್ ಇರ್ಬೋದು. ಸೊ ಪ್ರೋಗ್ರೆಸ್ ಆಗಿ ಚೇಂಜಸ್ ನಾವು ನೋಡ್ತಾ ಹೋಗುತ್ತೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಬಟ್ ಒಂದೊಂದು ಪೋಲಾರ್ ಎಂಡ್ ಅವರು ಕೂಡ ಅಷ್ಟೇ, ಈಕ್ವೇಟರ್ ರೀಜನ್ ಅವರು ಕೂಡ ಅಷ್ಟೇ ಒಂದೊಂದು ಡಿಫರೆಂಟ್ ಕೈಂಡ್ಸ್ ಆಫ್ ಹ್ಯಾಬಿಟೇಟ್ ಅನಿಮಲ್ಸ್ ಗಳು ಆ ಒಂದು ಪರ್ಟಿಕ್ಯುಲರ್ ರೀಜನ್ ಗೆ ಅಡಾಪ್ಟ್ ಆಗಿ ಬದುಕ್ತಿದ್ದಾವೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ರೀತಿ ಇನ್ನೂ ಹೆಚ್ಚಿನ ಪ್ರಮಾಣವಾಗಿ ಹೇಳ್ತಾ ಹೋದ್ರೆ ಸೊ how it will be form ಅಂತ ಹೇಳ್ತಾ ಹೋದ್ರೆ there is a chances of the temperature. ಸೊ ಟೆಂಪರೇಚರ್ ವೇರಿಯೇಷನ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ in the tropical desert. ಓಕೆನಾ, ಸೊ ಟ್ರಾಪಿಕಲ್ ಡೆಸರ್ಟ್ ನ ವಿಷಯಕ್ಕೆ ಬಂದ್ರೆ ಬಂದ್ರೆ ಡೆಸರ್ಟ್ ಆಗಿ ಹೈಯೆಸ್ಟ್ ಟೆಂಪರೇಚರ್ ಅಂತ ಹೇಳ್ಬೋದು. ಸೊ ಇವನ್ ದಟ್ ಸೊ ಟ್ರಾಪಿಕಲ್ ಡೆಸರ್ಟ್ ಅಷ್ಟೇ ಅಲ್ಲ, ಹೈಡ್ರೋಥರ್ಮಲ್ ವೆಂಟ್ಸ್ ಅಂತ ಹೇಳ್ತೀವಿ. ಸೊ ಹೈಡ್ರೋಥರ್ಮಲ್ ವೆಂಟ್ ಆಗ ಡೀಪ್ ಸಿ ಇರ್ಬೋದು. ಓಕೆ, ಸೊ ಡೀಪ್ ಸಿ ಆರ್ ಹೈಡ್ರೋಥರ್ಮಲ್ ವೆಂಟ್ಸ್ ಅಂತ ಹೇಳ್ತೀವಿ. ಸೊ ಡೆಪ್ತ್ ಸಿ ಡೆಪ್ತ್ ಹೋಲಿಸಿದ್ರೆ ಕೂಡ ಟೆಂಪರೇಚರ್ ಜಾಸ್ತಿ ಆಗತಕ್ಕಂತ ಒಂದು ಜಾಸ್ತಿ ಆಗುತ್ತೆ. ಪ್ರೆಷರ್ ಕೂಡ ಅಟ್ಮಾಸ್ಫಿಯರ್ ಪ್ರೆಷರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಟ್ರಾಪಿಕಲ್ ಡೆಸರ್ಟ್ಸ್ ಇರ್ಬೋದು, ಡೀಪ್ ಸಿ ಹೈಡ್ರೋಥರ್ಮಲ್ ವೆಂಟ್ಸ್ ಇರ್ಬೋದು, ದೇರ್ ಇಸ್ ಎ ಚಾನ್ಸಸ್ ಆಫ್ ಇನ್ಕ್ರೀಸಿಂಗ್ ಅಪ್ ಟು ದಿ 100 ಡಿಗ್ರಿ ಸೆಲ್ಸಿಯಸ್. 100 ಡಿಗ್ರಿ ಸೆಲ್ಸಿಯಸ್ ಅವರು ಕೂಡ ಅಷ್ಟೇ ರೈಸ್ ಆಗ್ತಕ್ಕಂತ ಒಂದು ಚಾನ್ಸಸ್, ಟೆಂಪರೇಚರ್ ಇರ್ತಕ್ಕಂತ ಒಂದು ಚಾನ್ಸಸ್ ಎಷ್ಟೋ ರೀತಿಯಾದ ರೆಕಾರ್ಡ್ಸ್ ನಾವು ನೋಡ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ರೀತಿಯಾಗಿ ಟೆಂಪರೇಚರ್ ಅನ್ನೋದು ಒಂದೊಂದು ರೀಜನ್ ಅಲ್ಲೂ ಕೂಡ ಅಷ್ಟೇ ವೇರಿಯೇಷನ್ ಅಥವಾ ವೇರಿಯಸ್ ಅನ್ನ ನೋಡ್ತಾ ಹೋಗುತ್ತೆ. ಬಟ್ ಆದ್ರೂ ಕೂಡ ಅಷ್ಟೇ ಆ ಒಂದು ಪರ್ಟಿಕ್ಯುಲರ್ ರೀಜನ್ ಅಲ್ಲಿ ಯಾವುದೇ ರೀತಿಯಾದ ವೇರಿಯಸ್ ಆದ್ರೂ ಕೂಡ ಅಷ್ಟೇ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅಲ್ಲಿರ್ತಕ್ಕಂಥ ಲಿವಿಂಗ್ ಸೊ ಆ ಒಂದು ಟೆಂಪರೇಚರ್ಗೆ ಅಡಾಪ್ಟ್ ಆಗಿ ಬದುಕ್ತಿದ್ದಾರೆ ಅಂತ ನಾವು ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಈ ರೀತಿಯಾದ ಎಲ್ಲಾ ರೀತಿಯಾದ ಒಂದು ಎಫೆಕ್ಟ್ಸ್ ಏನ್ ಟೆಂಪರೇಚರ್ ಅಂದ್ರೆ ಸೊ ಓಕೆ ಈ ಒಂದು ರೀಜನ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಬಟ್ ಅನಿಮಲ್ ಏನ್ ಸರ್ವೈವಲ್ ಅಥವಾ ಪ್ಲಾಂಟ್ ಸರ್ವೈವಲ್ ಟೆಂಪರೇಚರ್ ಏನು ಕಾರಣ ಅಂತ ಹೇಳ್ತಾ ಹೋದ್ರೆ ಸೊ ಮೇಜರ್ಲಿ ವಿ ಕ್ಯಾನ್ ಸೇ ದಟ್ a kind of temperature variation or the kind of variability to it is nothing but temperature. It will be majorly affected to the physiological function of the organisms ಅಂತ ನಾವು ಹೇಳ್ತಾ ಹೋಗ್ತೀವಿ. ಓಕೆ, ಇಟ್ ವಿಲ್ affect the activities and the physiological function of the living organisms ಅಂತ ನಾವು ಹೇಳ್ತೀವಿ. So temperature ಅನ್ನೋಂಥದ್ದಿದೆ. So it majorly affects how it will be enhances the ಅಥವಾ how it will be affect the organisms ಅಂತ ಹೇಳ್ತಾ ಹೋದ್ರೆ so it affects major of the organisms. Okay, so activities affects the activities and physiological function of an organisms ಅಂತ ನಾವು
ಹೇಳ್ಬೋದು. ಓಕೆ, ಒಂದು ಪರ್ಟಿಕ್ಯುಲರ್ ಅಲ್ಲಿನ ಒಂದು ನಿರ್ದಿಷ್ಟವಾದಂತಹ ಒಂದು ಜೀವಿಗೆ ಒಂದು ಫಿಸಿಯಾಲಜಿಕಲ್ ಫಂಕ್ಷನ್ ಇರ್ಬೋದು ಅಥವಾ ಅದರ ಒಂದು ಆಕ್ಟಿವಿಟೀಸ್ ಇರ್ಬೋದು. ಆ ಒಂದು ಆಕ್ಟಿವಿಟೀಸ್ ಫಿಸಿಯಾಲಜಿಕಲ್ ಫಂಕ್ಷನ್ ಪ್ರಾಪರ್ ಆಗಬೇಕು ಅಂದ್ರೆ ಸೊ ಟೆಂಪರೇಚರ್ ಅನ್ನೋದು ಅದ್ರ ಮೇಲೆ ಅಫೆಕ್ಟ್ ಅನ್ನ ತೋರಿಸುತ್ತೆ ಅಂತ ನಾವು ಹೇಳ್ತಾ ಹೌದು. ಸೊ ದಿಸ್ ಅಬೌಟ್ ದಟ್ ಕೈಂಡ್ ಆಫ್ ದಿ ಆರ್ಗನಿಸಮ್ಸ್ ಮೇಲೆ ಯಾವ ರೀತಿ ಟೆಂಪರೇಚರ್ ಅಫೆಕ್ಟ್ ಮಾಡುತ್ತೆ ಅಂತ. ಸೊ ಒನ್ ಬೈ ಒನ್ ತಿಳ್ಕೊಳ್ತಾ ಹೋಗೋಣ. ಸೊ ಎ ಕೈಂಡ್ ಆಫ್ ಆರ್ಗನಿಸಮ್ ವಿಚ್ ಟಾಲರೇಟ್ ದಿ ಸೊ ಬೇಸಲ್ metabolism process. Okay, ಸೊ ನಾನು ಹೇಳಿದಾಗೆ ಸೊ ಟೆಂಪರೇಚರ್ ಅನ್ನುವಂಥದ್ದು ನಾಟ್ ಓನ್ಲಿ ದ ಫಿಸಿಕಲ್ ಫಂಕ್ಷನ್ ಅಥವಾ ಆಕ್ಟಿವಿಟೀಸ್ ಅಷ್ಟೇ ಅಲ್ಲ, ಇಟ್ ವಿಲ್ ಬಿ ಅಫೆಕ್ಟೆಡ್ ವಿತ್ ದಿ ಬೇಸಲ್ ಮೆಟಬಾಲಿಸಮ್ ಪ್ರೋಸೆಸ್. ಓಕೆ, ಬೇಸಲ್ ಮೆಟಬಾಲಿಸಮ್ ಪ್ರೋಸೆಸ್ ಅಂತ ನಾವು ಹೇಳ್ತೀವಿ. ಒಂದು ಬೇಸಿಕ್ ಮೆಟಬಾಲಿಸಮ್ ಪ್ರೋಸೆಸ್ ಏನಿದೆ ಅದ್ರ ಮೇಲೆ ಕೂಡ ಅಷ್ಟೇ, ಆರ್ಗಾನಿಸಮ್ ಬೇಸಿಕ್ ಮೆಟಬಾಲಿಸಮ್ ಪ್ರೋಸೆಸ್ ಮೇಲೆ ಕೂಡ ಅಷ್ಟೇ ಈ ಒಂದು ಟೆಂಪರೇಚರ್ ಅನ್ನೋದು ಅಫೆಕ್ಟ್ ಅನ್ನ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಯಾವ ರೀತಿ ಅಫೆಕ್ಟ್ ಮಾಡುತ್ತೆ ಅಥವಾ ಯಾವ ರೀತಿ ನಾವು ಕ್ಯಾಟಗರೈಸೇಷನ್ ಮಾಡಿದೀವಿ ಅಂತ ನಾವು ಹೇಳ್ತಾರೆ. ಫಸ್ಟ್ ಒನ್ ಇಸ್ ಸೆಟಲ್ ದಟ್ ಯೂರಿಥರ್ಮಲ್ ಅನಿಮಲ್ಸ್ ಅಂತ ಕರೀತಾರೆ. ಓಕೆ, ಇಟ್ ಈಸ್ ಸೆಟಲ್ ಬಿ ಯೂರಿಥರ್ಮಲ್ animals or organisms anta ಕರೆಯುತ್ತಾರೆ. Okay, so what is meant by eurythermal organisms anta ಹೇಳಿದ್ರೆ a kind of animals which can tolerate a kind of animals which can tolerate or thrive wide range of temperature fluctuation anta ಹೇಳ್ಬೋದು. Okay, so kind of organisms or animals, okay, which can tolerate or thrive, okay, so which can tolerate or thrive wide range of temperature ಅಂತ ನಾವು ಹೇಳ್ತೀವಿ. Okay, so wide range of temperature variation ಅಂತ ಹೇಳ್ಬೋದು. ಓಕೆನಾ, ಸೊ ವೈಡ್ ರೇಂಜ್ ಆಫ್ ಟೆಂಪರೇಚರ್ ಯಾವುದೇ ರೀತಿಯಾದ ವೈಡ್ ರೇಂಜ್ ಆಫ್ ಟೆಂಪರೇಚರ್ ವೇರಿಯೇಷನ್ ಆದ ಚೇಂಜಸ್ ಆದ್ರೂ ಕೂಡ ಅಷ್ಟೇ ಲಾಂಗರ್ ಲೆವೆಲ್ಗೆ. ಸೊ ಆ ಒಂದು ಚೇಂಜಸ್ಗೆ ಕೆಲವೊಂದು ಅನಿಮಲ್ಸ್ ಗಳು ಟಾಲರೇಟ್ ಆಗಿ ಅಡಾಪ್ಟ್ ಆಗಿ ಬರುತ್ತೆ. ಟಾಲರೇಷನ್ ಮಾಡ್ಕೊಂಡು ಟಾಲರೇಟ್ ಆಗಿ ಸೊ ವಾಟ್ ಎವರ್ ದಟ್ ಅಡಾಪ್ಟ್ ಆಗಿ ಬರುತ್ತೆ ಹೋಗುತ್ತೆ. ಸೊ ಅದನ್ನ ನಾವು ಯೂರಿಥರ್ಮಲ್ ಅನಿಮಲ್ಸ್ ಅಂತ ಕರೀತಾ ಹೋಗ್ತೀವಿ. ಸೊ ಈ ರೀತಿಯಾದ ಯೂರಿಥರ್ಮಲ್ ಅನಿಮಲ್ಸ್ ಗೆ ಎಕ್ಸಾಂಪಲ್ಸ್ ನಾವು ನೋಡ್ತಾ ಇದ್ರೆ ಸೊ ಒನ್ ಬೈ ಒನ್ ಕಾಮನ್ ಎಕ್ಸಾಂಪಲ್ಸ್ ನಾವು ನೋಡ್ತಾ ಇದ್ರೆ ಎಕ್ಸಾಂಪಲ್ ಇಸ್ ನಥಿಂಗ್ ಬಟ್ ದಟ್ toads ಅಂತ ಹೇಳ್ಬೋದು. Okay, so toads, it is a better example for the wide range of ಯೂರಿಥರ್ಮಲ್ organisms ಅಂತ ಹೇಳ್ತೀವಿ. ಸೊ toads ಇರ್ಬೋದು, ಇವನ್ ನಾವು ಮ್ಯಾನ್ ಇರ್ಬೋದು ಅಥವಾ ಹ್ಯೂಮನ್ ಬೀಯಿಂಗ್ಸ್ ಇರ್ಬೋದು ಅಥವಾ ಲಿಸರ್ಡ್ಸ್ ಇರ್ಬೋದು. ಸೊ ಈ ರೀತಿಯಾದ ಒಂದು ಪರ್ಟಿಕ್ಯುಲರ್ ಅನಿಮಲ್ಸ್ ಗಳು ಏನ್ ಮಾಡುತ್ತೆ ಅಂದ್ರೆ ಯೂರಿಥರ್ಮಲ್ ಅನಿಮಲ್ಸ್ ಅಂತ ಹೇಳ್ತೀವಿ. ಯಾವುದೇ ರೀತಿಯಾದ ವೈಡ್ ರೇಂಜ್ ಆಫ್ ಟೆಂಪರೇಚರ್ ಫ್ಲಕ್ಚುಯೇಷನ್ ಆದ್ರೂ ಕೂಡ ಈ ರೀತಿಯಾದ ಒಂದು ಅನಿಮಲ್ಸ್ ಕ್ಯಾಟಗರಿ ಆಫ್ ಅನಿಮಲ್ಸ್ ಗಳು ಅಡಾಪ್ಟ್ ಆಗಿ ಬದುಕ್ತಾ ಹೋಗುತ್ತೆ. ಓಕೆ, ಸೊ ಇದನ್ನ ನಾವು ಯೂರಿಥರ್ಮಲ್ ಅನಿಮಲ್ಸ್ ಅಂತ ಹೇಳ್ತೀವಿ. ವಿಚ್ ಕ್ಯಾನ್ ಟಾಲರೇಟ್ ಆರ್ ಥ್ರೈವ್ ವೈಡ್ ರೇಂಜ್ ಆಫ್ ಟೆಂಪರೇಚರ್ ಬದುಕ್ತಕ್ಕಂಥ ಒಂದು ಅನಿಮಲ್ಸ್ ಅಂತ ಹೇಳ್ಬೋದು. ಸೊ ಹೆಚ್ಚು ಕಮ್ಮಿ ಒಂದು ಅಪ್ ಟು 50 ಡಿಗ್ರಿ ಅಥವಾ 60 ಡಿಗ್ರಿ ವರೆಗೂ ವೇರಿಯೇಷನ್ ಆದ್ರೂ ಕೂಡ ಅಷ್ಟೇ ಸೊ ಈ ರೀತಿಯಾದ ಅನಿಮಲ್ಸ್ ಗಳು ಬದುಕುತ್ತೆ. ಅದಕ್ಕೆ ನಾವು ವೈಡ್ ರೇಂಜ್ ಆಫ್ ಟೆಂಪರೇಚರ್ ಏನಾದ ಯೂರಿಥರ್ಮಲ್ ಆರ್ಗನಿಸಮ್ಸ್ ಅಂತ ಕರೀತೀವಿ. ನೆಕ್ಸ್ಟ್ ಯೂರಿಥರ್ಮಲ್ ಆರ್ಗನಿಸಮ್ಸ್ ಅಂತ ಅನಿಮಲ್ಸ್ ಆದ ನಂತರ ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಕ್ಯಾಟಗರಿ ನಾವು ಹೇಳ್ತಾರೆ ಸ್ಟೀನೋಥರ್ಮಲ್ ಆರ್ಗನಿಸಮ್ಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. Okay, so those are said to be steenothermal organisms ಅಂತ ಹೇಳ್ತೀವಿ. Okay, so what's the difference? Just that opposite is that opposite that topic. The animals, a kind of animals which can tolerate or thrive in the or we can survive in the narrow range of temperature ಅಂತ ಹೇಳ್ತಾ ಹೋಗ್ತೀವಿ. Okay, so which can animals which can tolerate or living in the narrow range of temperature ಅಂತ ಹೇಳೋದು. narrow range of temperature fluctuation ಅಥವಾ ವೇರಿಯೇಷನ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅದನ್ನ ನಾವು ಸ್ಟೀನೋಥರ್ಮಲ್ ಆರ್ಗನಿಸಮ್ಸ್ ಅಂತ ಕರೀತಾರೆ. ಓಕೆ, ಸೊ ವಾಟ್ ಇಸ್ ಮೀನ್ ಬೈ ನ್ಯಾರೋ ರೇಂಜ್ ಆಫ್ ಟೆಂಪರೇಚರ್ ಅಂದ್ರೆ ಒಂದು ಲೆವೆಲ್ ಅನ್ನು ಟಾಲರೇಟ್ ಮಾಡ್ಕೊಳ್ಳೋದು ಅಷ್ಟೇ, ವೈಡ್ ರೇಂಜ್ ಗೆ ಟಾಲರೇಟ್ ಮಾಡ್ಕೊಳ್ಳೋದು.
So example, my human beings ಅಂದ್ರೆ sub-zero level ಗಿಂತ up to 50 degree level, okay, so minus degree level ಗಿಂತ 50 plus 50 degree celsius ಕೂಡ we can tolerate. So ಅದನ್ನ ನಾವು wide range of tolerance ಅಂತ ಕರೀತೀವಿ. So strenothermal ಆ ರೀತಿ ಎಲ್ಲ narrow, so ಒಂದು narrow level ಇರುತ್ತೆ up to plus or minus 5 ಅಥವಾ plus or minus 10 degree celsius ಅಂತ ಕೂಡ ಮಾತ್ರ ಅದು ಟಾಲರೇಟ್ ಮಾಡ್ಕೊಳ್ಳುತ್ತೆ. ಅದನ್ನ ಮೀರಿ ಅಥವಾ ಅದಕ್ಕಿಂತ ಕೆಳಗಡೆ ಹೋದ್ರೆ they can't tolerate ಅಂತ ಹೇಳ್ತಾ ಹೋಗೋದು. ಸೊ ಅದನ್ನ ನಾವು ನ್ಯಾರೋ ರೇಂಜ್ ಆಫ್ ಅಥವಾ ಏನು ಸ್ಟೀನೋಥರ್ಮಲ್ ಅನಿಮಲ್ಸ್ ಅಂತ ನಾವು ಕರೀತಾ ಹೋಗ್ತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ಸ್ ನಾವು ಹೇಳ್ತಾ ಹೋದ್ರೆ ಲೈಕ್ ಡಿಫರೆಂಟ್ ಕೈಂಡ್ಸ್ ಆಫ್ ಈ ರೀತಿಯ ಒಂದು ಸ್ಟೀನೋಥರ್ಮಲ್ ಆರ್ಗನಿಸಮ್ ಅಂದ್ರೆ ಇದಕ್ಕೆ ಮೇಜರ್ ಪಾಪ್ಯುಲೇಷನ್ ತೋರಿಸ್ತೀವಿ. ಓಕೆ, ಸೊ ಮೆಜಾರಿಟಿನ ಇದು ತೋರಿಸಿರ್ಬೋದು ಅಥವಾ ಈ ಭೂಮಿ ಮೇಲೆ ಇರ್ತಕ್ಕಂಥ ಒಂದು ಜೀವಿಗಳಲ್ಲಿ ಹೆಚ್ಚಿನ ಪ್ರಮಾಣವಾದ ಒಂದು ಅನಿಮಲ್ಸ್ ಏನಿದೆ ಅವೆಲ್ಲ ಕೂಡ ಅಷ್ಟೇ ಸ್ಟೀನೋಥರ್ಮಲ್ ಆರ್ಗನಿಸಮ್ಸ್ ಆಗಿರುತ್ತೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಇಟ್ ಮೀನ್ಸ್ ವಿಚ್ ಕ್ಯಾನ್ ಟಾಲರೇಟ್ ನ್ಯಾರೋ ರೇಂಜ್ ಆಫ್ ಓಕೆ ಪ್ಲಸ್ ಆರ್ ಮೈನಸ್ 5 or 10 ಡಿಗ್ರಿ ವಿತಿನ್ ಪ್ಲಸ್ ಆರ್ ಮೈನಸ್ 5 to 10 ಡಿಗ್ರಿ ಸೆಲ್ಸಿಯಸ್ ವರೆಗೂ ಕೂಡ ಟೆಂಪರೇಚರ್ ವೇರಿಯೇಷನ್ ಆದ್ರೆ ಫ್ಲಕ್ಚುಯೇಷನ್ ಆದ್ರೆ ಮಾತ್ರ ಅದು ಬರ್ತದೆ. ಅದನ್ನು ಮೀರಿ ಹೋಯ್ತು ಅಂದ್ರೆ ದೇ ಕಾಂಟ್ ಸರ್ವೈವ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಅದಕ್ಕೆ ಎಕ್ಸಾಂಪಲ್ಸ್ ಹೇಳ್ತಾ ಹೋದ್ರೆ ಫಿಶಸ್ ಕೆಲವೊಂದು ಸೆಲೆಕ್ಟೆಡ್ ಫಿಶಸ್ ಇರ್ಬೋದು, ಸೆಲೆಕ್ಟೆಡ್ ಏನು ಎಲ್ಲಾ ರೀತಿಯ ಫಿಶಸ್ ಕೂಡ ಅಷ್ಟೇನೆ ಕೊರಲ್ಸ್ ಇರ್ಬೋದು. ಓಕೆ, ಸೊ ಮೇಜರ್ಲಿ ಲೋಯರ್ ಲೆವೆಲ್ ಆಫ್ ಆರ್ಗನಿಸಮ್ಸ್ ಅನ್ನು ನಾವು ನೋಡ್ತೀವಿ ಅಂತ ಹೇಳ್ಬೋದು. ಹೈಯರ್ ಲೆವೆಲ್ ಅಂದ್ರೆ ದೇ ಆರ್ ದಿ ಯೂರೋಥರ್ಮಲ್ ಆರ್ಗನಿಸಮ್ಸ್ ಒಂದು ಕ್ಯಾಟಗರಿಗೆ ಬರ್ತಾ ಹೋಗುತ್ತೆ. ಸೊ ಫಿಶಸ್ ಇರ್ಬೋದು, ಕೊರಲ್ಸ್ ಇರ್ಬೋದು ಅಥವಾ ಸ್ನೇಲ್ಸ್ ಇರ್ಬೋದು. ಓಕೆ, ಸೊ ದೇರ್ ಆರ್ ದಿ ಲೋಯರ್ ಲೆವೆಲ್ ಆಫ್ ಆರ್ಗನಿಸಮ್ಸ್ ಕ್ಯಾಟಗರಿಗೆ ಬರ್ತಾ ಹೋಗುತ್ತೆ. ಸೊ ಅದೆಲ್ಲದೂ ಕೂಡ ಅಷ್ಟೇನೆ ಸೊ ಸ್ಟೀನೋಥರ್ಮಲ್ ಆರ್ಗನಿಸಮ್ಸ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಓಕೆ, ಸೊ ಈ ರೀತಿಯಾಗಿ ಆ ಅನಿಮಲ್ಸ್ ಆಫ್ ಸರ್ವೈವಲ್ ಮೇಲೆ ಎರಡು ರೀತಿಯ ಕ್ಯಾಟಗರಿ ನಾವು ತೋರಿಸಿದ್ವಿ ಇದೆ ಅಂತ ಹೇಳ್ತಾ ಹೋದು. ಸೊ ಯಾವ ರೀತಿಯಾಗಿ ಇದು ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ತಾ ಹೋದ್ರೆ ಸೊ ಇವನ್ ದಟ್ ನಾಟ್ ಓನ್ಲಿ ದ ಆರ್ಗನಿಸಮ್ಸ್ ಅಷ್ಟೇ ಅಲ್ಲ, ಸೊ ಇವನ್ ದಟ್ ವಾಟ್ ಎವರ್ ದ ಟೆಂಪರೇಚರ್ ಅನ್ನೋದು ಅನಿಮಲ್ಸ್ ಮೇಲೆ ಜಾಸ್ತಿ ಎಫೆಕ್ಟ್ ಮಾಡುತ್ತೆ ಅಷ್ಟು, ನಾಟ್ ಆನ್ ದಿ ಪ್ಲಾಂಟ್ಸ್. ಪ್ಲಾಂಟ್ಸ್ ಮೇಲೆ ಈ ರೀತಿಯ ಟೆಂಪರೇಚರ್ ಅನ್ನೋದು ಹೆಚ್ಚಿನ ಒಂದು ಎಬೈಟಿಕ್ ಫ್ಯಾಕ್ಟರ್ ಎಫೆಕ್ಟ್ ಅನ್ನು ಮಾಡೋದಿಲ್ಲ. ಜಸ್ಟ್ ಇಟ್ ಫಾರ್ ಕ್ಯಾಟಗರೈಸ್ ಫಾರ್ ದಿ ಅನಿಮಲ್ಸ್ ಅಂತ ಹೇಳ್ಬೋದು. ಸೊ ಈ ರೀತಿಯ ಕ್ಯಾಟಗರೈಸ್ ಮಾಡೋದು. ಸೊ ಹೌ ಇಟ್ ವಿಲ್ ಬಿ ಎಫೆಕ್ಟ್ ದಿ ಅನಿಮಲ್ಸ್, ಯಾವ ರೀತಿಯಾಗಿ ಎಫೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ದ ಮೇಜರ್ಲಿ ಟೆಂಪರೇಚರ್ ಇಸ್ ಎಫೆಕ್ಟಿವ್ ಅಮಾಂಗ್ ದಿ ಅನಿಮಲ್ಸ್. ಅವು ಅಂತ ಹೇಳ್ತಾ ಹೋದ್ರೆ ಸೊ ನಾವು ಅದನ್ನು ಹೋಗಿದೆ ಅಂತಲ್ಲ ಫಿಸಿಯಾಲಜಿಕಲ್ ವಾಟ್ ಔಟ್ ಏನು ಫಿಸಿಯಾಲಜಿಕಲ್ ಫಂಕ್ಷನ್ಸ್ ಅಂತ ಹೇಳಿದ್ವಿ. ಸೊ ಆ ರೀತಿಯ ಫಿಸಿಯಾಲಜಿಕಲ್ ಫಂಕ್ಷನ್ಸ್ ಒನ್ ಬೈ ಒನ್ ನಾವು ತಿಳ್ಕೊಳ್ತಾ ಹೋದ್ರೆ ಸೊ ಮೆಟಬಾಲಿಸಮ್ ಇರ್ಬೋದು. ಓಕೆ, ಸೊ ಮೆಟಬಾಲಿಸಮ್ ಮೇಲೆ ಸೊ ಈ ರೀತಿಯಾದ ಟೆಂಪರೇಚರ್ ಅನ್ನೋದು ಅಫೆಕ್ಟ್ ಅನ್ನ ಮಾಡ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ಆಕ್ಸಲರೇಷನ್ ಆಫ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ದಿ ಎಂಜೈಮ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, acceleration of enzymes. ಕೆಲವೊಂದು ಎಂಜೈಮ್ಸ್ ಪ್ರೊಡ್ಯೂಸ್ ಆಗಬೇಕು ಅಥವಾ ಪ್ರೊಡ್ಯೂಸ್ ಆಗ್ತಕ್ಕಂಥ ಎಂಜೈಮ್ ಒಂದು ಪ್ರೊಡ್ಯೂಸ್ ಆಗ್ತಾ ಇರೋದು ನಿಲ್ಲಿಸಬೇಕು ಅಂದ್ರೆ ಅದು ಕೂಡ ಒಂದು ಟೆಂಪರೇಚರ್ ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇವನ್ ದಟ್ ಇಟ್ ಆಲ್ಸೋ ಎಫೆಕ್ಟ್ ದಿ ರಿಪ್ರೊಡಕ್ಟಿವ್ ಕೆಪಾಸಿಟಿ ಆಫ್ ದಿ ಮ್ಯಾಮಲ್ಸ್. ಓಕೆ, ಸೊ ಮೇಜರ್ಲಿ ಇಟ್ ವಿಲ್ ಎಫೆಕ್ಟ್ ದಿ ರಿಪ್ರೊಡಕ್ಟಿವ್ capacity of mammals. Okay, so mammals ಏನಿದೆ ಆ ಒಂದು mammals ನ reproductive capacity ಮೇಲೆ ಕೂಡ ಅಷ್ಟೇ ಟೆಂಪರೇಚರ್ ಅನ್ನೋದು ಅಥವಾ ಆರ್ಗನಿಸಮ್ಸ್ ನಾಟ್ ಓನ್ಲಿ ದ mammals ಅಷ್ಟೇ ಅಲ್ಲ ಎಲ್ಲಾ ರೀತಿಯ ಆರ್ಗನಿಸಮ್ಸ್ ಕೂಡ. ಓಕೆ, ಸೊ ಓಲ್ ಕೈಂಡ್ ಆಫ್ ಆರ್ಗನಿಸಮ್ಸ್ ಒಂದು reproductive capacity ಮೇಲೆ ಸೊ ಈ ಒಂದು ಟೆಂಪರೇಚರ್ ಅನ್ನೋದು ಅಫೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಮೆಟಾಬಾಲಿಸಮ್ ನಾವು ತಿನ್ನಂತ ಆಹಾರ ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆಗಬೇಕು ಅಂದ್ರೆ ಎಲ್ಲ ರೀತಿಯ ಮೆಟಾಬಾಲಿಕ್ ಪ್ರೋಸೆಸ್ ಆಗಬೇಕು ಅಂದ್ರೆ ಸೊ ಎಂಜೈಮ್ಗಳ ಒಂದು ಏನಂದ್ರೆ ಆಕ್ಟಿವೇಷನ್ ಇರ್ಬೋದು ಅದೆಲ್ಲದೂ ಕೂಡ ಅಷ್ಟೇ ಆರ್ಗನ್ಸ್ ಮೇಲೆ ಈ ಒಂದು ಟೆಂಪರೇಚರ್ ಅಂತಕ್ಕಂಥ ಎಬೈಟಿಕ್ ಫ್ಯಾಕ್ಟರ್ ತುಂಬಾನೇ ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ತಾ ಹೌದು. ಸೊ ಇವನ್ ದಟ್ ಪ್ಲಾಂಟ್ಸ್ ನಾನು ಹೇಳಿದಾಗೆ ಅನಿಮಲ್ಸ್ ಮೇಲೆ ಜಾಸ್ತಿ ಎಫೆಕ್ಟ್ ಮಾಡುತ್ತೆ ಕಂಪೇರ್ ಟು ದ ಪ್ಲಾಂಟ್ಸ್ ಅಂತ ಹೇಳ್ಬೋದು. ಟೆಂಪರೇಚರ್ ಅನ್ನೋಂಥ ಎಬೈಟಿಕ್ ಫ್ಯಾಕ್ಟರ್ಸ್ ಪ್ಲಾಂಟ್ ಮೇಲೆ ಕೂಡ ಅಷ್ಟೇ. ಸೊ ವಾಟ್ ಎವರ್ ಯಾವ ರೀತಿಯ ಒಂದು ಎಫೆಕ್ಟ್ ಅನ್ನು ತೋರಿಸುತ್ತೆ ಅಂತ ಹೇಳಿದ್ರೆ ಲೈಕ್ ಟ್ರಾನ್ಸ್ಪಿರೇಷನ್ ಅನ್ನೋದು ಇರ್ಬೋದು ಅಥವಾ ಮಿನರಲ್ ಅಬ್ಸಾರ್ಪ್ಷನ್ ಇರ್ಬೋದು. ಓಕೆ, ಅಮಾಂಗ್ ದಿ ಪ್ಲಾಂಟ್ಸ್ ಮೇಲೆ ಯಾವ ರೀತಿಯಾಗಿ ಎಫೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಫಸ್ಟ್ ಒನ್ ಇಸ್ ನಥಿಂಗ್ ಬಟ್ ದಟ್ ಮಿನರಲ್ ಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ಮಿನರಲ್ ಅಬ್ಸಾರ್ಪ್ಷನ್ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ಟ್ರಾನ್ಸ್ಪಿರೇಷನ್ ಅಂತಕ್ಕಂಥದ್ದು ಪ್ರೋಸೆಸ್ ಬಗ್ಗೆ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಓಕೆ, ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೀವಿ ಅಥವಾ ವಾಟರ್ ಅಪ್ಟೇಕ್ ಇರ್ಬೋದು. ಓಕೆ, ಸೊ ಇದೆಲ್ಲಾ ರೀತಿಯ ಒಂದು ಫ್ಯಾಕ್ಟರ್ಸ್ ಮೇಲೆ ವಾಟರ್ ಒಂದು ಪ್ರೋಸೆಸ್ ಮೇಲೆ ಫಿಸಿಯಾಲಜಿಕಲ್ ಒಂದು ಪ್ರೋಸೆಸ್ ಮೇಲೆ ಪ್ಲಾಂಟ್ಸ್ ಅಲ್ಲಿ ಈ ಒಂದು ಟೆಂಪರೇಚರ್ ಅನ್ನೋದು ಅಫೆಕ್ಟ್ ಮಾಡುತ್ತೆ ಅಂತ
ನಾವು ಹೇಳ್ತಾ ಹೋಗ್ತೀವಿ. ಓಕೆ, ಸೊ ದಿಸ್ ಇಸ್ ದ ಸೆಕೆಂಡ್ ಆಫ್ ಮೇಜರ್ ಎಫೆಕ್ಟ್ ಫ್ಯಾಕ್ಟರ್. ಹೌ ದ ಟೆಂಪರೇಚರ್ ಇಸ್ ನಥಿಂಗ್ ಬಟ್ ದ ಟೆಂಪರೇಚರ್ ಹೌ ಇಟ್ ವಿಲ್ ಎಫೆಕ್ಟೆಡ್ ವಿತ್ ದಿ ಆರ್ಗನಿಸಮ್ಸ್ ಸರ್ವೈವಿಲಿಟಿ ಮೇಲೆ ಯಾವ ರೀತಿ ಎಫೆಕ್ಟಿವ್ ಆಗಿರುತ್ತೆ ಅಂತ ನಾವು ತಿಳ್ಕೊಳ್ಬೇಕು ಅಂತ ಹೇಳಿ